ಈ ವಿಷಯಕ್ಕೆ ಮತ್ತೆ ಪುನಃ ಬರ್ತೀನಿ. ಅದಕ್ಕೂ ಮೊದಲಿಗೆ ಸ್ವಲ್ಪ ಹಿಂಗೆ ಸೀರಿಯಸ್ ಆಗಿ ತಗೊಂಡು ಹೋದ್ರೆ ಚೆನ್ನಾಗಿರಲ್ಲ. ನಾ ಹೇಳುದಿಲ್ಲ ಬೇರೆ ಬೇರೆ ವ್ಯಕ್ತಿತ್ವಗಳಿವೆ ಅಂತ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಈ ಸತಿ? ಸೊ ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಸರ್, ನಾವು ಒಂದು ಸೀಸನ್ 11 ಅಲ್ಲಿ ನಾವೆಲ್ಲ ಚೈತ್ರನ್ ಮಿಸ್ ಮಾಡ್ಕೊಳ್ತಿದ್ದೀರಾ? ಅದಕ್ಕೆ ನೋಡಿ. ಇಲ್ಲ, ಹಂಸನ್ ಮಿಸ್ ಮಾಡ್ಕೊಂಡೆ. ಹಂಸಳ ವಿಷಯ ಬ್ಯಾಡವ ಶಿಷ್ಯ. ಈ ಸತಿ ಗಿಲ್ಲಿಯಿಂದ ಏನಾದ್ರು ನೋಡಿದೀರಾ? ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ? ಮಾಡ್ತಾ ಇದ್ದಾನೆ ಸರ್ ಪ್ರಯತ್ನ. ಸರ್ ಈಗ ಎಂಟೈರ್ ಪ್ರೋಗ್ರಾಮ್ ಅನ್ನ ಒಬ್ಬನ ತಲೆ ಮೇಲೆ ಹಾಕ್ಬಿಟ್ಟು ಅವ್ನು ಸರ್ ಈಸ್ ಎ ಕಾಮಿಡಿಯನ್, ಕಾಮಿಡಿ ಮಾಡಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ಬಟ್ ಬರೀ ಕಾಮಿಡಿ ನಡೆಯಲ್ಲ ಮನೆಯಲ್ಲಿ. ಅಲ್ಲೊಂದಷ್ಟು ಪ್ರೀತಿ, ಪ್ರೇಮ, ಮರ ಸುತ್ತೋದು, ಒಂದಷ್ಟು ಗಲಾಟೆ, ಒಂದಷ್ಟು ಹೀರೋಯಿಸಮ್, ಒಂದಷ್ಟು ವಿಲನಿಸಮ್ ಎಲ್ಲ ಬೇಕು. ಎಲ್ಲ ಕೊಟ್ರೇನೆ ಸೀಸನ್ 11 ಅದೇ ಜಾಕ್ಪಾಟ್. ಸೀಸನ್ 11 ಬಿಟ್ರೆ ಜನರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಸೀಸನ್ 11 ಗಿಂತ ಚೆನ್ನಾಗಿರಲ್ಲ. ಅಶ್ವಿನಿ ಅವ್ರು ಕೆಲವು ಕಡೆ ವಿಲನ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ, ಕಾವೇರಿ ಅವರು ಸ್ವೀಟ್ ಹಾರ್ಟ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಈಗ ಜನ ನೋಡಿದ್ರೆ ಅದು ನನ್ಗೇನು ಸಮಸ್ಯೆ ಇಲ್ಲ ಸರ್. ನೋಡಿ ನಮ್ದು TRP ಇಫ್ ಐಮ್ ನಾಟ್ ರಾಂಗ್, ನಾನು ಹೊರಗಡೆ ಬಂದಾಗ 12.9 ಇತ್ತು ನನ್ಗೆ ಹೊರಗೆ ಬಂದಾಗ. ತದನಂತರ 3.5 ಆಯ್ತು. ಇವತ್ತು 3 ದಾಟ್ತಾ ಇಲ್ಲ TRP. ಅಂದ್ರೆ ಜನ ನೋಡ್ತಾ ಇಲ್ಲ. ಜನ ನೋಡ್ಬೇಕು ಅಂತಂದ್ರೆ ಸೇಮ್ ಅದೇ ಬಿಗ್ ಬಾಸ್ ಪ್ಲಾಟ್ಫಾರ್ಮು, ಅದೇ ಸುದೀಪ್, ಅದೇ 900 ಜನ ಕೆಲಸ ಮಾಡೋರು, ಅದೇ 100 ಕ್ಯಾಮ್ರಾಗಳು, ಅದೇ ಬಂಡವಾಳ. ಆದ್ರೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾದಂತ ಪಾರ್ಟಿಸಿಪೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂತಂದ್ರೆ ಸರ್ ಅದು ಬಿಗ್ ಬಾಸ್ ತಪ್ಪಲ್ಲ, ಎಂಟರ್ಟೈನ್ಮೆಂಟ್ ಅಲ್ಲಿ ಪಾರ್ಟಿಸಿಪೆಂಟ್ ತಪ್ಪು. ನನಗೆ ನೋಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾವಾಗ ಒಂದು ಚೂರು ಪರು ಒಂದ್ ಸ್ವಲ್ಪ ಬಂದಾಗ ನೋಡ್ತೀನಿ, ಬಟ್ ಅದೇನು ನನ್ಗೇನು ಅನ್ನಿಸ್ತಾ ಇಲ್ಲ. ಐ ಡೋಂಟ್ ಫೀಲ್ ಲೈಕ್ ವಾಚಿಂಗ್ ಇಟ್ ಸರ್. ಈಗ ಏನಾದ್ರು ಕರೆದ್ರೆ ವಾಪಸ್ ಹೋಗ್ತೀರಾ? ಇಲ್ಲ ಸರ್, ನನ್ಗೆ ಬೆಜ್ಜನ್ ಯಾಕೆ ಹೋಗಲ್ಲ ಸರ್? ನಾನೇ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಚಾನಲ್ ಮಾಡ್ತಾ ಇದ್ದೀನಿ. ಕರ್ನಾಟಕಕ್ಕೆ ಒಂದೇ ಬಿಗ್ ಬಾಸ್ 3 ತಿಂಗಳು ಯಾಕೆ? ಈಗ DKC ಟಕ್ಕರ್ ಕೊಟ್ಟಾಯ್ತು, ಲಾಯರಿ ಟಕ್ಕರ್ ಕೊಟ್ಟೆ, ಸ್ವಾಮೀಜಿ ಟಕ್ಕರ್ ಕೊಟ್ಟೈತಿ, ಈಗ ಬಿಗ್ ಬಾಸ್ ಟಕ್ಕರ? ಸ್ವಾಮೀಜಿಗೆ ನಾನು ಯಾವತ್ತೂ ಕೊಟ್ಟಿಲ್ವಲ್ಲ. ಯಾವ ಸ್ವಾಮೀಜಿ ಕೊಟ್ಟೆ ನಾನು? ಅಲ್ಲಿ ಇತ್ತೀಚೆಗೆ ಯಾವ್ದು ಸ್ವಾಮೀಜಿ ಅದೇನೋ ಹೇಳ್ದಂಗಿತ್ತು, ಅವ್ರು ಅದೊಂದು ಕ್ಯಾಟಗರಿ ಬಿಟ್ಟಿದ್ದೀರಾ ಅಂತ. ಸರಿ ಸರ್, ಸರಿ ಸರ್. ಇಲ್ಲ, ಅದು ಮಾಡ್ಬೇಕು ಅಂತ ನಾನು. ಹೆಂಡನೂರಿ ಶೇನ್ ಕೇಳಿದ್ರೆ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ ಈ ಮಾತು ಕೇಳಿದ್ರೆ. ಬಿಗ್ ಬಾಸ್ ಗೆ ಟಕ್ಕರ್ ಕೊಡ್ತಿದ್ದೀರಿ ಅಂತ. ಇಲ್ಲ ಸರ್, ಖಂಡಿತವಾಗಿ ನನಗೆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ, ಬಿಗ್ ಬಾಸ್ ಒಂದು ನನಗೆ ಐಡೆಂಟಿಟಿ ಕೊಟ್ಟಿದೆ, ಬಿಗ್ ಬಾಸ್ ನನಗೊಂದು ಹೆಸರು ಕೊಟ್ಟಿದೆ. ನಾನು ಯಾವತ್ತೂ ಅವ್ರ ಜೊತೆ ಕಾಂಪೀಟ್ ಮಾಡಕ್ ಹೋಗಲ್ಲ. ಬಟ್ ನಮ್ದೇ ಆದಂತ ಒಂದು ಎಂಟರ್ಟೈನ್ಮೆಂಟ್ ಚಾನಲ್, ಒಂದು ರಿಯಾಲಿಟಿ ಶೋಸ್ನ ಮಾಡಬೇಕು ಅಂತ. ಬಟ್ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ನಾನು ಯಾರ ಜೊತೆ ಕಾಂಪೀಟ್ ಮಾಡ್ತಾರ? ಈಗ ಚಾನಲ್ ಓಪನ್ ಮಾಡಿರೋದು ಅಷ್ಟೇ, ಯಾರೋ ಚಾನಲ್ ಜೊತೆ ಕಾಂಪೀಟ್ ಮಾಡಬೇಕು ನನಗೆ ಖಂಡಿತ ಇಲ್ಲ. ನನಗೆ ನನ್ನ ಚಾನಲ್ ಅಲ್ಲಿ ನನಗೇನು ಅನ್ಸುತ್ತೋ ಸತ್ಯವನ್ನ ನಾನು ತೋರಿಸ್ತೀನಿ. ಜನ ನೋಡ್ತಾ ಇದ್ದಾರೆ, ಲಕ್ಷ ವ್ಯೂಸ್ ಆಗ್ತಾ ಇದೆ. ಆಲ್ರೆಡಿ ಟುಡೇ ವಿ ಹ್ಯಾವ್ ಕ್ರಾಸ್ಡ್ 50,000 ಫಾಲೋವರ್ಸ್. 50,000 ಫಾಲೋವರ್ಸ್ ಕ್ರಾಸ್ ಆಗಿದೆ. ವಿ ಆರ್ ಡೂಯಿಂಗ್ ವೆಲ್. ಸಾಕು, ಥ್ಯಾಂಕ್ ಯು. ಇಷ್ಟೇ ಸಾಕು ನಮಗೆ. ನಾನು ಯಾರ ಜೊತೆ ಕಾಂಪೀಟ್ ಮಾಡಲ್ಲ. ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ, ಬಟ್ ಪೋಸ್ಕೋ ಕೇಸು ಆ ಕೇಸಿ ಕಾಸಕ ಬಂದಾಗ ಅವ್ರ ಬಗ್ಗೆ ಗೌರವ ಹೊರಟಾಗುತ್ತೆ ಸರ್. ಎಷ್ಟು ವಿಡಿಯೋ ಕಲೆಕ್ಷನ್ಗಳಿವೆ ನಿಮ್ಮ ಹತ್ರ? ಯಾವ್ದ್ರಿಂದ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಕ್ಲಾರಿಟಿ ಇದೆ. ಹೇಳಿ. ದುಬೈನಲ್ಲಿ ಟಿ ಶರ್ಟ್ ಹಾಕೊಂಡು, ಕಾವಿ ಬಿಚ್ಚಾಕಿ ಟಿ ಶರ್ಟ್ ಹಾಕೊಂಡು ಭುಜದ ಮೇಲೆ ಕೈ ಹಾಕೊಂಡ್ರು ಅಂತ ಫೋಟೋಗಳಿದೆ. ಯಾರಂತ ಕೇಳ್ಬೇಡಿ. ಆಮೇಲೆ